ಎಲ್ಲೋ ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಕೂಡ ತಮ್ಲೈನ್ ನೋಡಿದ ಮೇಲೆ ಎಲ್ರಿಗೂ ಕೂಡ ಗೊತ್ತಾಗಿರ್ತದೆ ದರ್ಶನ್ ಸರ್ ಅವರು ಜೈಲಿಗೆ ಹೋಗ್ತಾರಾ ಎಂದು. ದರ್ಶನ್ ಸರ್ ಅವರು ನಿಜವಾಗ್ಲೂ ಕೂಡ ಜೈಲಿಗೆ ಹೋಗುವುದಿಲ್ಲ. ಯಾಕೆಂದರೆ ದರ್ಶನ್ ಸರ್ ಅವರು ಕಾಟೇರ ಚಿತ್ರದ ಸಕ್ಸಸ್ ಮೀಟಿಂಗ್ನಲ್ಲಿ ಏನಪ್ಪಂದ್ರೆ ಒಂದು ಪಬ್ನಲ್ಲಿ ಏನಪ್ಪಂದ್ರೆ ಪಾರ್ಟಿಯನ್ನು ಮಾಡಿರ್ತಾರೆ. ಎಲ್ಲ ಸೆಲೆಬ್ರಿಟಿಗಳು ಕೂಡ ಬಂದಿರ್ತಾರೆ. ನಟ ಚಿಕ್ಕಣ್ಣ ಅವರು, ಸತೀಶ್ ನೀನಾಸಂ ಸರ್ ಅವರು, ಮತ್ತು ಡಾಲಿ ಧನಂಜಯ್ ಅವರು, ಮತ್ತು ದರ್ಶನ್ ಸರ್ ಅವರು, ರಾಕ್ಲೈನ್ ವೆಂಕಟೇಶ್ ಸರ್ ಅವರು ಎಲ್ಲರೂ ಕೂಡ ಸೆಲೆಬ್ರಿಟಿಗಳು ಅಲ್ಲಿ ಇರ್ತಾರೆ. ಆದರೆ ಅಲ್ಲಿ ಪಾರ್ಟಿ ಮಾಡುವಂಥ ಟೈಮ್ನಲ್ಲಿ 1 ಗಂಟೆ ಏನಪ್ಪಂದರೆ ಹೆಚ್ಚಾಗಿ, ಅಂದರೆ 1 ಗಂಟೆ ತಡವಾಗಿ ಪಾರ್ಟಿಯನ್ನು ಮುಂದೂಡಿದ್ದಕ್ಕೆ ಅಲ್ಲಿ ಊಟದ ವ್ಯವಸ್ಥೆ ಏನಪ್ಪಂದ್ರೆ ಮಾಡಲಿಕ್ಕೆ ಯಾರೂ ಕೂಡ ಸೇವಕರು ಇರೋದಿಲ್ಲ. ಹಾಗಾಗಿ ಪಬ್ನಲ್ಲಿ ಲೇಟಾಗಿ ಇರುತ್ತೆ ಊಟ ಮಾಡೋದಕ್ಕೆ. ಆ ಒಂದು ಟೈಮ್ನಲ್ಲಿ ಲೇಟಾಗಿ ಪಾರ್ಟಿ ಮಾಡಿದ್ದರಿಂದ ಪೊಲೀಸರು ನೋಟಿಸನ್ನು ನೀಡಿದ್ದಾರೆ. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆ ಪೊಲೀಸರು ಏನಪ್ಪ ಅಂದ್ರೆ ನೋಟಿಸನ್ನು ನೀಡಿದ್ದಾರೆ. ಎಲ್ಲ ನಟರಿಗೂ ಕೂಡ ನೋಟಿಸನ್ನು ನೀಡಿದ್ದಾರೆ. ಎಲ್ಲ ನಟರು ಕೂಡ ಒಂದು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಏನಪ್ಪ ಬಂದು ವಿಚಾರಣೆಗೆ ಹಾಜರಾಗಿದ್ದಾರೆ. ಎಲ್ಲರಲ್ಲಿ ಏನಪ್ಪ ಅಂದ್ರೆ ಯಾರಿಗೂ ಕೂಡ ನೋಟಿಸ್ ನೀಡದೆ ನಟರಿಗೆ ನೋಟಿಸ್ ನೀಡಿರೋದು ತುಂಬ ಏನಪ್ಪ ಕಾಟೇರ ಚಿತ್ರದ ಒಂದು ಸಕ್ಸಸ್ಸನ್ನು ತಾಳಲಾರದೆ ಈ ಒಂದು ರೀತಿಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಜೈ ಡಿ ಬಾಸ್.